ರೈತರು ನಮ್ಮ ಫೇವರ್ ಯಾವತ್ತೂ ಇದೆ ಸರ್, ಇವತ್ತಲ್ಲ ಅದು. ನಾನು MSc ಮುಗಿಸಿದಾಗಿಂದನೂ ಇದೆ. ಬೇಸಿಕಲಿ ನಾನು BSc ಅಗ್ರಿಕಲ್ಚರ್ ಮತ್ತು MSc ಅಗ್ರಿಕಲ್ಚರ್ ಮಾಡಿಸ್ಕೊಂಡು ಮುಗಿದ ಮೇಲೆ ಅಗ್ರಿ ಟೂರಿಸಮ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಗ್ರಿ ಟೂರಿಸಮ್ ಅಂದರೆ ಹೆಂಗೆ ಅಂದರೆ ಹಿಂಗೆಲ್ಲ ತುಂಬ ಸಖತ್ತಾಗಿ ಇಲ್ಲಿರೋ ಸಖತ್ತಾಗಿ ಮಾಡ್ತಾರೆ ಸರ್. ಎಲ್ಲ ಒಳ್ಳೆ ಬೆಳೆ ಬೆಳೆಯುವಂಥ ರೈತರು. ಇವರು ತೋಟಗಳಿಗೆ ಹೋಗಿ ಅಗ್ರಿಕಲ್ಚರ್ ಗೊತ್ತಿಲ್ಲದೆ ಇರೋರು ಅಂತ ಅವ್ರನ್ನ ಹೋಗಿ ವ್ಯವಸಾಯ ಅಂದರೆ ಏನು ಅಂತ ಪರಿಚಯ ಮಾಡೋ ಅಂಥ ಒಂದು ಮೊದಲ ಪ್ರಯತ್ನ ನಡೆದಿದ್ದು ನಂದು. ಅವಾಗಲಿಂದ ಆ ರೈತರು ಸಪೋರ್ಟ್ ಮಾಡಿದ್ದಕ್ಕೆ ನಾವು ಇಲ್ಲಿವರೆಗೂ ಇದ್ದೀವಿ. ಈ ರೈತರ ಭಿಕ್ಷೆ ಓಟುಗಳಿಂದ ನಾನು ಅವತ್ತು ಬಿಗ್ ಬಾಸ್ನ ಗೆದ್ದೆ. ಸೊ ಹಂಗಾಗಿ ಈ ರೈತರು ನನ್ನ ಬೆನ್ನಿಂದ ನಿಂತ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಟ್ರೈಲರ್ ಲಾಂಚ್ಗೆ ರೈತರೇ ಈ ಟ್ರೈಲರ್ನ ಲಾಂಚ್ ಮಾಡಬೇಕು ಅನ್ನೋ ಒಂದು ಧೋರಣೆ ಇಟ್ಕೊಂಡು ಇವ್ರನ್ನೆಲ್ಲ ಕರ್ಸ್ಕೊಂಡಿದ್ದೆ ಸರ್. ಎಸ್ ಸರ್. ಆ್ಯಂಡ್ ದಯವಿಟ್ಟು ಈ ಸಿನಿಮಾನ ಪ್ರತಿಯೊಬ್ಬರು ನೋಡಬೇಕು. ಟು ಕನ್ಕ್ಲೂಡ್, ಯಾಕೆ ಅಂತಂದರೆ ಸಾಕಷ್ಟು ಜನ ಸ್ಟಾರ್ ನಟರು ಅಂತ ತಗೊಂಡಾಗ ಅವ್ರಿಗೆಲ್ರಿಗೂ ಒಂದು ಫ್ಯಾನ್ ಬೇಸ್ ಇರುತ್ತೆ. ಒಂದಷ್ಟು ಫಸ್ಟ್ ಥಿಯೇಟ್ರಿಗೆ ನುಗ್ಗಿ ಸಿನಿಮಾನ ನೋಡಿ ಚೆನ್ನಾಗಿದ್ದರೆ ಸೆಕೆಂಡ್ ಸರ್ಕಲ್ಗೆ, ಇನ್ನೂ ಸಖತ್ತಾಗಿದ್ದರೆ 3ನೇ ಸರ್ಕಲ್ಗೆ ಹೇಳೋವಂಥ ಪ್ರಯತ್ನಗಳು ನಡೀತವೆ. ಬಟ್ ನನ್ನಂಥವನಿಗೆ ನೀವುಗಳೆಲ್ಲ ರೈತ ಸಮುದಾಯದಿಂದ ಬಂದವರು ಅಥವಾ ಬಿಗ್ ಬಾಸ್ನ ನೋಡಿ ವೋಟ್ ಹಾಕಿದಂಥವ್ರು, ಇಷ್ಟಪಟ್ಟವರು, ಬಿಗ್ ಬಾಸಲ್ಲಿ ನನ್ನನ್ನು ವೋಟ್ ಹಾಕಬೇಕು ಅಂದ್ಕೊಂಡು ಆಗದೇ ಇದ್ದಂಥವ್ರು, ಅಥವಾ ನಮ್ಮ ಅಗ್ರಿಕಲ್ಚರ್ ಕಾಲೇಜಲ್ಲಿ ಓದಿರೋಂಥವ್ರು, ಅಥವಾ ನನ್ನ ಫ್ಯಾಮ್ಲಿ ಅಥವಾ ನನ್ನ ಫ್ರೆಂಡ್ ಸರ್ಕಲ್ಗಳು ಯಾರ್ಯಾರಿದ್ರು, ನೀವುಗಳೇ ನನ್ನ ಸಿನಿಮಾದ ಫಸ್ಟ್ ಸರ್ಕಲ್ ಆಗ್ತೀರಾ. ನೀವುಗಳು ಹೋಗಿ ಸಿನಿಮಾ ಚೆನ್ನಾಗಿದೆ ಅಂದರೆ ಸೆಕೆಂಡ್ ಸರ್ಕಲ್, ಥರ್ಡ್ ಸರ್ಕಲ್ ಆಗುತ್ತೆ. ಸಿನಿಮಾ ಎಷ್ಟೇ ಅಬ್ಬರವಾದ ಪ್ರಚಾರ ಮಾಡಿದ್ರು, ಏನೇ ಪ್ರಾಣ ಕೊಟ್ಟು ಪ್ರಚಾರ ಮಾಡಿದ್ರು, ಸಿನಿಮಾ ಗೆಲ್ಲೋದು ವರ್ಡ್ ಆಫ್ ಮೌತಿಂದ ಮಾತ್ರ. ಸಿನಿಮಾ ಚೆನ್ನಾಗಿದೆ ಅಂತ ಇನ್ನೊಬ್ರಿಗೆ ಹೇಳಿದ್ರೆ, ನಾವು ಅಥವಾ ಯಾವುದೋ ಒಂದು ರಿವ್ಯೂ ಮುಖಾಂತರ ಹೇಳಿದ್ರು ಜನರು ಅದನ್ನು ಎಷ್ಟು ಮಟ್ಟಿಗೆ ತಗೊಂತಾರೆ ಗೊತ್ತಿಲ್ಲ. ಬಟ್ ಒಬ್ಬ ಸ್ನೇಹಿತ ಹೇಳಿದೆ ಅಂದರೆ ಸಿನಿಮಾ ಸಖತ್ತಾಗಿದೆ ಗುರು ಹೋಗು ಅಂತ, ಅವರು ಪ್ರತಿಯೊಬ್ಬರು ಖಂಡಿತವಾಗ್ಲೂ ಸಿನಿಮಾನ ನೋಡ್ತಾರೆ. ಸೊ ಹಂಗಾಗಿ ನನ್ನ ಸ್ನೇಹಿತರು, ನಮ್ಮ ಅಗ್ರಿ ಗ್ರ್ಯಾಜುಯೇಟ್ಗಳು ಅಥವಾ ಬಿಗ್ ಬಾಸಲ್ಲಿ ನೋಡಿರೋವಂಥವ್ರು, ಅಥವಾ ನೀವುಗಳು ನನ್ನ ಫಸ್ಟ್ ಸರ್ಕಲ್ ಆಗಿರ್ತೀರ. ನಾನು ವ್ಯವಸಾಯದ ಬಗ್ಗೆ ಸಾಕಷ್ಟು ವೀಡಿಯೋಗಳನ್ನ ಹಂಚ್ಕೊಂಡಿದ್ದೀನಿ. ಆ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ಅಥವಾ ಯಾವತ್ತಾದರೂ ನನ್ನನ್ನು ನೋಡಿದರೆ, ನನಗೆ ಎಲ್ಲೋ ಒಂದು ಪಾಯಿಂಟಲ್ಲಿ ನನ್ನ ಕಾಮನ್ ಮ್ಯಾನ್ ಒಬ್ಬ ಇಲ್ಲಿವರೆಗೂ ಬರ್ತಾನೆ ಅನ್ನೋ ಒಂದು ಪಾಯಿಂಟಲ್ಲಿ ತಾವುಗಳೆಲ್ಲ ಕನೆಕ್ಟ್ ಆಗಿದ್ರೆ, ಈ ಕನೆಕ್ಟ್ ಆದ ನೀವುಗಳು ನನ್ನ ಫಸ್ಟ್ ಸರ್ಕಲ್. ದಯವಿಟ್ಟು ತಾವುಗಳು ಈ ಸಿನಿಮಾನ ನೋಡಬೇಕು, ದೊಡ್ಡ ಹಿಟ್ ಮಾಡಿ ಅಂತ ನಾನು ಕೇಳ್ಕೊಂತಿಲ್ಲ, ಅಬ್ಬರವಾದ ಓಪನಿಂಗ್ ಬೇಕು ಅಂತ ನಾನು ಕೇಳ್ಕೊಂತಿಲ್ಲ. ಒಂದು ಸಣ್ಣ ಜಾಗ ಕೊಡಿ ನಿಮ್ಮ ಮನಸ್ಸುಗಳಲ್ಲಿ, ತುಂಬ ಸಣ್ಣ ಜಾಗ ಸಾಕು. ಆ ಸಣ್ಣ ಜಾಗ ನೀವು ನೋಡಿದ ಮೇಲೆ ಸಿನಿಮಾ ನಿಮ್ಗೆ ಇಷ್ಟ ಆಗಿ ತುಂಬ ದೊಡ್ಡ ಮಟ್ಟಕ್ಕೆ ಸಿನಿಮಾ ತಲುಪತ್ತೆ ಅನ್ನೋ ಒಂದು ಪ್ರಾಮಾಣಿಕವಾಗಿ ನಾನು ಇದನ್ನು ನಂಬಿದ್ದೀನಿ. ಸೊ ನಿಮಗೆಲ್ಲರ ಹಾರೈಕೆಗಳು ಬೇಕು. ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರೆ. ಒಬ್ಬ ರೈತನಾಗಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಈ ಸಿನಿಮಾಗೆ ನಿಮ್ಮೆಲ್ಲರ ಸಪೋರ್ಟು ಬೇಕು ಬೇಕು ಬೇಕು. ನಿಮ್ಮಿಂದ ನೀವುಗಳು ಈ ಸಿನಿಮಾನ ನೋಡಬೇಕು. ನಿಮ್ಮ ಫಸ್ಟ್ ಸರ್ಕಲ್ ಆದ ನೀವುಗಳು ನೋಡಿ 2ನೇ ಸರ್ಕಲ್ನ ಕರೆಸಬೇಕು ಅಂತ ಪ್ರಾಮಾಣಿಕವಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.